ನಾನು H&M ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ. ಸೊ ಅದು ಎಲ್ಲ ಕಲೆಕ್ಷನ್ಸ್ನ ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವ್ಲಾಗ್ ವರ್ಲ್ಡ್ ವಿತ್ ಅಶ್ವಿನಿ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಶಾಪಿಂಗಿಗೆ. ಸೊ ಇನ್ನೂ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನಾನು ಏನು ಶಾಪ್ ಮಾಡಬೇಕು ಅಂತ ಇದ್ದೀನಿ ಅಂತ. ಬಟ್ ನನಗೆ ಎಕ್ಸಾಕ್ಟ್ಲಿ ಪ್ಯಾಂಟ್ನ ಶಾಪ್ ಮಾಡಬೇಕು ಅಂತ ಇದೆ. ಪ್ಯಾಂಟ್ ಮತ್ತು ಸಮ್ ಟಿ ಶರ್ಟ್ಸ್ ಈ ಥರ. ಸೊ ಇಂಡಿಯಾ ವೆಕೇಶನ್ ಮುಗಿಸ್ಕೊಂಡು ಒಂದು 2-3 ಮಂತ್ಸ್ ಆದಮೇಲೆ ಇನ್ನೂ ಒಂದು ಸತಿನೂ ಶಾಪಿಂಗಿಗೆ ಜರ್ಮನಿಯಲ್ಲಿ ಹೋಗಿಲ್ಲ ನಾನು. ಸೊ ಏನೆಲ್ಲ ಸ್ಪ್ರಿಂಗ್ ಕ್ಲಾತ್ಸ್ ಬಂದಿದೆ ಸ್ಪ್ರಿಂಗ್ ಸೀಸನಲ್ಲಿ, ಮತ್ತು ಹಾಗೆ ಸಮ್ಮರ್ ಸೀಸನಿಂದು ಏನು ಕ್ಲಾತ್ಸ್ ಬಂದಿದೆ ಅಂತ ಒಂದು ಸ್ವಲ್ಪ ವಿಂಡೋ ಶಾಪಿಂಗ್ ಕೂಡ ಮಾಡೋಣ ಅಂತ ಇದ್ದೀನಿ. ಸೊ ಏನಾದರೂ ಇಷ್ಟ ಆಗಿದ್ರೆ ನಾನು ಅಲ್ಲಿ ಶಾಪಿಂಗ್ ಮಾಡ್ತೀನಿ. ಸೊ ನೀವೆಲ್ಲ ಶಾಪಿಂಗ್, ಕ್ಲಾತ್ಸ್ ಶಾಪಿಂಗ್ ಮತ್ತು ಕಾಸ್ಮೆಟಿಕ್ ಶಾಪಿಂಗ್ ಇಷ್ಟ ಆದರೆ ಈ ಬ್ಲಾಗ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಎಕ್ಸೈಟ್ಮೆಂಟಲ್ಲಿ ಇವತ್ತು ಹೋಗ್ತಾ ಇದ್ದೀನಿ. ಏನಾದರೂ ರಿಯಲಿ ನನಗೆ ಇಷ್ಟ ಆಗಿದ್ದ ಥರ ಬಟ್ಟೆ ಸಿಕ್ಕರೆ, ರಿಯಲಿ ಡಿಫ್ರೆಂಟಾಗಿ ಏನಾದರೂ ಅನಿಸಿದ್ರೆ ನಾನು ಶಾಪ್ ಮಾಡ್ಬೇಕಂತ ಇದ್ದೀನಿ. ಸೊ ಬನ್ನಿ, ಇನ್ನು ಯಾಕೆ ಎಲ್ಲ ವೇಟ್ ಮಾಡ್ತಾ ಇದ್ದೀವಿ, ಹೋಗೋಣ ಶಾಪಿಂಗ್ ಜರ್ಮನಿಯಲ್ಲಿ ನಮ್ಮ ಮನೆ ಹತ್ರ ಇರೋ ದಿಸ್ ಇಸ್ ದ ಮಾಲ್. ಸೊ ಈಗ ಇಲ್ಲಿ ಬಂದಿದ್ದೀನಿ. ಫಸ್ಟ್ ನಾನು H&M ಅಲ್ಲಿ ಒಂದ್ಸತಿ ಚೆಕ್ ಮಾಡೋಣ ಅಂತ ಇದ್ದೀನಿ. ಸೊ ಇಲ್ಲಿ ವೆರೋಮೋಡಾ ಓನ್ಲಿ ಬ್ರ್ಯಾಂಡ್ಸ್ ಕೂಡ ಇದೆ. ಬಟ್ ಲೆಟ್ಸ್ ಚೆಕ್ ಎಲ್ಲಿ ಏನ್ ಚೆನ್ನಾಗಿರೋದು ಸಿಗುತ್ತೆ ಅಂತ. H&M ಅಲ್ಲಿ ಎಂಟ್ರಿ ಆದ ಕೂಡಲೇ ನನಗೆ ಸ್ವಲ್ಪ ಕಲೆಕ್ಷನ್ಸ್ನ ನೋಡಿದೆ. ಬಟ್ ನಾನು ಅಂದ್ಕೊಂಡ ಹಾಗೆ ಸಮ್ಮರ್ ಕಲೆಕ್ಷನ್ಸ್ ಅಷ್ಟು ರೀತಿಯಲ್ಲಿ ಏನು ಡಿಸ್ಪ್ಲೇ ಮಾಡಿದ್ದಿಲ್ಲ. ಜಸ್ಟ್ ಲೈಕ್ ಸಮ್ ಟಾಪ್ಸ್ ಈ ಥರ ಬಂದಿತ್ತು. ಸೊ ನಾನು ಸ್ವಲ್ಪ ಮತ್ತೆ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡ್ತಾ ಹೋಗ್ದೆ. ಸೊ ಬನ್ನಿ ಮತ್ತೇನೇನೆಲ್ಲ ಇದೆ, ಯಾವ ಥರ ಡ್ರೆಸ್ಸಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ವೇರ್ ಕೂಡ ಮಾಡಿ ನೋಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ನಾನು ಯಾವ ಥರ ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೋಡ್ತಾ ಹೋಗೋಣ. ಸೊ ಎಸ್, ಕಮ್ ಲೆಟ್ಸ್ ಟ್ರೈ ಸಮ್ ನ್ಯೂ ಕಲೆಕ್ಷನ್ಸ್, ಏನೇನೆಲ್ಲ ಡ್ರೆಸ್ಸಸ್ನ ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ಅಂತ. ಹಾಗೆ ನಾನು ವೇರ್ ಮಾಡ್ತಾ ಹೋಗ್ತೀನಿ, ನಿಮಗೆ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಗ್ರೀನ್ ಫ್ಲೋರಲ್ ಪ್ರಿಂಟಲ್ಲಿ ಇತ್ತು. ಸೊ ನನಗೆ ಭಾಳ ಇಷ್ಟ ಆಯಿತು. ಬಟ್ ದ ಸೈಜ್ ವಾಸ್ ಇನ್ ಸೋ ಸ್ಮಾಲ್ ಆ್ಯಂಡ್ ದಿಸ್ ವಾಸ್ ದ ಲಾಂಗ್ ಗೌನ್. ನನಗೆ ಭಾಳ ಇಷ್ಟ ಆಯಿತು. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇಟ್ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಬಟ್ ಡೀಪ್ ನೆಕ್ ಆಗಿರೋ ಕಾರಣ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ಇಟ್ ವಾಸ್ ಲುಕಿಂಗ್ ಲೈಕ್ ಸಮ್ಮರ್ ವೇರ್ ಥರ ಕೂಡ ಅನ್ನಿಸ್ತಾ ಇತ್ತು.
ಸೊ ಹಾಗೆ ಇದೊಂದು ಟೀ ಟಾಪ್ ಸ್ಲೀವ್ಲೆಸ್ ಅಲ್ಲಿ ನಾನು ಟ್ರೈ ಮಾಡಿದೆ. ಹಾಗೆ ಜೀನ್ಸ್ ಪ್ಯಾಂಟ್ ಕೂಡ ಟ್ರೈ ಮಾಡಿದೆ, ಬಟ್ ದ ಪ್ಯಾಂಟ್ ವಾಸ್ ಸೋ ಬ್ರಾಡ್ ನನಗೆ. ಸೊ ಇದೇ ಸೇಮ್ ಟಾಪ್ ಗೌನ್ ಅಲ್ಲಿ ಇತ್ತಲ್ಲ, ಅದೇ ತರ ಸೇಮ್ ಟಾಪ್ ಕೂಡ ಆಪ್ಷನ್ ಅಲ್ಲಿ ಇತ್ತು. ಹಾಗೆ ನನಗೆ ಇದು ಗ್ರೀನ್ ಟಾಪ್ ಸಿಂಗಲ್ ಸ್ಟ್ರ್ಯಾಪ್ ಅಲ್ಲಿ ಇರೋ ಈ ಟಾಪ್ ಕೂಡ ಇಷ್ಟ ಆಯಿತು. ಇದು ಕೂಡ ನಾನು ಪರ್ಚೇಸ್ ಮಾಡಿದೆ. ಸೊ ಮತ್ತೊಂದು ಇದು ಫುಲ್ ಸ್ಲೀವ್ಸ್ ಇನ್ ಟಾಪ್ ನೋಡಿದೆ, ಬಟ್ ಇಟ್ ವಾಸ್ ಲುಕಿಂಗ್ ವೆರಿ ಡಲ್ ಆನ್ ಮೀ. ಸೊ ಇದನ್ನ ನಾನು ತಗೊಂಡ್ಲಿಲ್ಲ. ಸೊ 1-2 ಟಾಪ್ಸ್ ಮತ್ತೆ ಒಂದು ಗೌನ್ ನ ಪರ್ಚೇಸ್ ಮಾಡಿದ್ದು. H&M some clothes. ಸೊ ಬೇರೆ ಅಂಗಡಿಗೆ ಮತ್ತೆ ಚೆಕ್ ಮಾಡಕ್ಕೆ ಹೋಗೋಣ ಮತ್ತೆ ಯಾವ್ದೆಲ್ಲ ಶಾಪಿಂಗ್ ಇದೆ ಅಂತ. ಸೊ ನಾನು H&M ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ. ಸೊ ಎಲ್ಲ ಕಲೆಕ್ಷನ್ಸ್ ನ ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಹಾಗೆ ಮಾಲಿಂದ ಹೊರಗಡೆ ಬಂದ್ರೆ ನಾವು ನಮ್ಮ ಸಿಟಿ ಸೆಂಟರ್ ಅಲ್ಲಿ ಎಂಟ್ರಿ ಆಗ್ತೀವಿ. ಸೊ ಸಿಟಿ ಸೆಂಟರ್ ಅಲ್ಲಿ ಕೂಡ ಬೇಕಾದಷ್ಟು ಶಾಪ್ಸ್ ಕೂಡ ಇದೆ, ಬೇರೆ ಬ್ರ್ಯಾಂಡ್ಸ್ ಅಲ್ಲಿ. ಲೈಕ್ C&A ಅಂತ ಒಂದು ಬ್ರ್ಯಾಂಡ್ ಕೂಡ ಇದೆ ಇಲ್ಲಿ, ಮತ್ತೆ ನ್ಯೂಯಾರ್ಕರ್ ಅಂತ ಇದೆ, ಮತ್ತೆ ಟೆಲಿವೆಲಿ, ಮತ್ತೆ ಕಾಫ್ ಆಫ್ ಗ್ಯಾಲರಿಯಾ ಅಂತ ಈ ತರ ಶಾಪ್ಸ್ ನ ನಾವು ನೋಡ್ಬೋದು. ಇಲ್ಲಿ ಕೂಡ ನಮಗೆ ಬೇಕಾದಷ್ಟು ಕಲೆಕ್ಷನ್ಸ್ ನ ನಾವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಮ ಹೆಲ್ಬ್ರಾನಿನ ಶಾಪಿಂಗ್ ಸ್ಟ್ರೀಟ್. ಸೊ ಇಲ್ಲಿ ಎಲ್ಲ ಕೈಂಡ್ ಆಫ್ ಶಾಪ್ಸ್ ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದು ಬಂದ್ಬಿಟ್ಟು ಮಾರ್ನಿಂಗ್ ಟೈಮ್ ಆಗಿತ್ತು. ಸೊ ಇಟ್ ವಾಸ್ ಲೈಕ್ ಅರೌಂಡ್ 10 o'clock ನಾನು ಶಾಪಿಂಗಿಗೆ ಬಂದಿದ್ದೆ. ಸೊ ಎಸ್, ಇಟ್ ವಾಸ್ ಸೋ ಎಕ್ಸೈಟ್ಮೆಂಟ್ ಡೇ ನನಗೆ, ಏನೆಲ್ಲ ಶಾಪ್ ಮಾಡ್ಬೋದು ಅಂತ. ಸೊ ಬನ್ನಿ ಮತ್ತೆ ಯಾವೆಲ್ಲ ಶಾಪಿಂಗ್ ನಾನು ಏನು ಮತ್ತೆ ಪರ್ಚೇಸ್ ಮಾಡಿದೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ಇನ್ನೊಂದು ಶಾಪಿಂಗ್ ಇದೆ, ಇಲ್ಲಿ ಸ್ವಲ್ಪ ಏನಾದ್ರು ತಗೊಳೋಣ ಅಂತ ಹೋಗ್ತಾ ಇದ್ದೀನಿ, ನೋಡೋಣ. ಜಸ್ಟ್ ಲೈಕ್ ಸ್ಟೇಷನರಿ ಶಾಪ್ಸ್, ಎಲ್ಲ ತರ ಕಪ್ಸ್, ವೆಸಲ್ಸ್ ಎಲ್ಲ ಸಿಗುತ್ತೆ. ಸೊ ನಾನೊಂದು ಸ್ವಲ್ಪ ಸ್ಟೀಲ್ ಸ್ಪೂನ್ಸ್ ತಗೋಬೇಕಿತ್ತು, ನೋಡೋಣ ಇಲ್ಲಿ ಸ್ಪೂನ್ಸ್ ನ ತಗೊಳೋಣ ಅಂತ ಬಂದಿದ್ದೀನಿ. ಸೊ ಈ ಶಾಪ್ ಅಲ್ಲಿ ನಮಗೆ ಕಿಚನ್ ಐಟಮ್ಸ್ ಲೈಕ್ ಟೀ ಕಪ್ಸ್ ಮತ್ತೆ ವೆಸಲ್ಸ್, ಕಟ್ಲೇರೀಸ್, ಎಲ್ಲಾ ತರ ಗ್ಲಾಸ್ ಅಲ್ಲಿ ಪಿಂಗಾಣಿ ಐಟಮ್ಸ್, ಇದೆಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಹೀಗೆ ಪ್ಲಾಸ್ಟಿಕ್ ಐಟಮ್ಸ್ ಲೈಕ್ ವಾಟರ್ ಬಾಟಲ್ಸ್, ಲಂಚ್ ಬಾಕ್ಸ್, ಈ ತರ ಎಲ್ಲಾ ತರ ಐಟಮ್ಸ್ ನಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ಇಟ್ಟಿರ್ತಾರೆ. ಸೊ ಈ ಶಾಪ್ ಹೆಸರು ಬಂದ್ಬಿಟ್ಟು ಊಲ್ವರ್ತ್ ಅಂತ. ಸೊ ಇಲ್ಲಿ ಎಲ್ಲರೂ ಜರ್ಮನಿಯಲ್ಲಿ ಯಾರ್ಯಾರೆಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡಬೇಕು, ಕ್ವಿಕ್ ಆಗಿ ಈಸಿಲಿ ಆಕ್ಸೆಸಬಲ್ ಆಗಿ ಈ ಶಾಪಿಗೆ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಬೇಕಿಂಗ್ ಐಟಮ್ಸ್ ಅಲ್ಲಿ, ಬೇಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ತರ ಬೇಕಿಂಗ್ ಐಟಮ್ಸ್, ಕಂಟೈನರ್ಸ್, ಎಲ್ಲಾ ತರ ಬೇಕ್ ಮಾಡೋ ಐಟಮ್ಸ್ನ, ವೆಸಲ್ಸ್ನ ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಇಲ್ಲಿ ಒಂದು 3 to 4 ಸ್ಪೂನ್ಸ್ನ ನಾನು ತಗೊಂಡೆ. ಲೈಕ್ 4 ಸ್ಪೂನ್ಸ್ನ ನನಗೆ ಬೇಕಿತ್ತು. ಸೊ ಅದನ್ನ ನಾನು ಪರ್ಚೇಸ್ ಮಾಡಿದೆ. ಸೊ ಇಲ್ಲಿ ರೀಸನಬಲ್ ಪ್ರೈಸಲ್ಲಿ ನಮಗೆ ಎಲ್ಲ ಥರ ಸ್ಟೀಲ್ ಐಟಮ್ಸ್ ಕೂಡ ನಮಗೆ ಸಿಗುತ್ತೆ. ಸೊ ಹೀಗೆ ಮತ್ತೆ ನಾನು ಸ್ವಲ್ಪ ರೂಮ್ ಫ್ರೆಶ್ನರ್ಸ್ನ ತಗೊಂಡೆ. ಸೊ ಇದು ಕೂಡ ಒಂದು 2.5 euros ತಗೊಂಡಿತ್ತು. ಸೊ ರೀಸನಬಲ್ ಪ್ರೈಸ್ ಅಲ್ಲಿ ಈ ತರ ರೂಮ್ ಫ್ರೆಶ್ನರ್ ಮತ್ತೆ ಏನೇನೆಲ್ಲ ಮನೆಗೆ ಏನಾದರೂ ಈ ತರ ಐಟಮ್ಸ್ ಬೇಕು ಅನ್ನೋದಾದ್ರೆ ನಾವು ಈ ತರ ಶಾಪ್ಸಿಗೆ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಇಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ನಮಗೆ ಎಲ್ಲ ತರ ಹೋಮ್ ಡೆಕೋರೇಷನ್ ಐಟಮ್ಸ್, ಈ ತರ ಮನೆಗೆ ಏನೇನೆಲ್ಲ ನೆಸೆಸಿಟೀಸ್ ಇದೆ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಈ ಶಾಪ್ ಅಲ್ಲಿ ಶಾಪ್ ಮಾಡ್ಬೋದು. ನಾನೊಂದು ಸ್ವಲ್ಪ ಅಲ್ಲಿ ಪ್ರಾಡಕ್ಟ್ಸ್ನ ಬೈ ಮಾಡಿದೆ, ಏನೆಲ್ಲ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನ್ಯೂಯಾರ್ಕರ್ ಶಾಪ್. ಇದೊಂದು
ಬಿಗ್ ಕ್ಲಾತ್ ಶಾಪ್. ಇದು ಜರ್ಮನಿಯ ಫೇಮಸ್ ಶಾಪ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲಾರ್ಗೂ ಲೈಕ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಮತ್ತೆ ಗರ್ಲ್ಸ್ಗೆ ಬಹಳನೇ ಇಷ್ಟ ಆಗುತ್ತೆ ಈ ಶಾಪ್ಸ್. ಇಲ್ಲಿ ಲೈಕ್ ಸ್ಲೀವ್ಲೆಸ್ ಮತ್ತೆ ಶಾರ್ಟ್ ಡ್ರೆಸ್, ಯೂನಿಕ್ ಆಗಿ ಸ್ಟೈಲಿಶ್ ಆಗಿ ಎಲ್ಲಾ ತರಾನು ಇಲ್ಲಿ ನಾವು ಡ್ರೆಸ್ ನ ಪರ್ಚೇಸ್ ಮಾಡ್ಬೋದು. ಯಾರಿಗೆಲ್ಲ ಬಹಳ ಯೂನಿಕ್ ಆಗಿ ಡ್ರೆಸ್ ನ ವೇರ್ ಮಾಡಬೇಕು ಅನ್ನೋದು ಇಷ್ಟ ಇದ್ರೆ ಈ ಶಾಪ್ ಅಲ್ಲಿ ಶಾಪ್ ಮಾಡ್ಬೋದು. ಹಾಗೆ ಟಿ ಶರ್ಟ್ಸ್ ಕೂಡ ಬಹಳನೇ ಕಲೆಕ್ಷನ್ಸ್ ಅಲ್ಲಿ ಇರುತ್ತೆ. ಲೈಕ್ ಡೈಲಿ ವೇರ್ ಮಾಡೋದಕ್ಕೆ ಇಲ್ಲಿ ಟಿ ಶರ್ಟ್ಸ್ ಕೂಡ ಬಹಳ ಚೆನ್ನಾಗಿರುತ್ತೆ. ಸೊ ನಾನು ಈ ತರ ಟಿ ಶರ್ಟ್ಸ್ ನ ಟ್ರೈ ಮಾಡಿದೆ. ಸೊ ಇದೊಂದು ಪಿಂಕ್ ಟಿ ಶರ್ಟ್ ಮತ್ತೆ ಹೀಗೆ ಎಲ್ಲೋ ಮತ್ತೆ ಲೈಕ್ ಬ್ರೌನ್ ಟಿ ಶರ್ಟ್, ಈ ತರ ನಾನು ಸಮ್ ಟಿ ಶರ್ಟ್ಸ್ ನ ಪರ್ಚೇಸ್ ಮಾಡಿತ್ತು. ಸೊ ಇದೆಲ್ಲ ನನಗೆ ಇಷ್ಟ ಆಯ್ತು. ಸೊ ಡೈಲಿ ವೇರ್ಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗೂ ಈ ಶಾಪ್ ಅಲ್ಲೇನೆ ಶಾಪಿಂಗ್ ಮಾಡೋದು. ದಿಸ್ ವಾಸ್ ದ ಲಾಸ್ಟ್ ಟಾಪ್ ಐ ಪರ್ಚೇಸ್ಡ್. ಇಲ್ಲಿ ಯೂನಿಕ್ ಆಗಿ ಶರ್ಟ್ ರೀತಿಯಲ್ಲಿ ಇತ್ತು, ಬಟ್ ಇರುವ ಒಂದು ಸೆಟ್ ಅಲ್ಲಿ ಇತ್ತು, ಶಾರ್ಟ್ಸ್ ಅಲ್ಲಿ ಇತ್ತು. ಬಟ್ ನಾನ್ ಪರ್ಚೇಸ್ ಮಾಡಿದ್ದು ಓನ್ಲಿ ಈ ಟಾಪ್ ನ. ಬಟ್ ಯೂನಿಕ್ ಆಗಿ ಅನಿಸ್ತು, ಬಹಳನೇ ಇಷ್ಟ ಆಯ್ತು ಈ ಸೆಟ್ ಡ್ರೆಸ್ ಅಂತ ಹೇಳ್ತೀನಿ. ಸೊ ಫೈನಲ್ ಆಗಿ ನಿಮ್ಗೆಲ್ಲ ಇಷ್ಟ ಆದ್ರೆ ನನ್ನ ಬ್ಲಾಗ್ ಇದೇ ತರ ನಾನ್ ಮತ್ತೆಲ್ಲ ಶಾಪಿಂಗ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್ ಎಲ್ಲರಿಗೂ ಅಂತ ಹೇಳ್ತೀನಿ.